ನಾವು ಎಲ್ಲೋ ಕೇಳಿದ್ದು ನನಗೆ ನೆನಪದು ಅಂದ್ರೆ ಹಿಮಾಲಯಗೆ ಈ ತರ ಕ್ಲೈಂಬಿಂಗ್ ಹೋದವರು ಅಕಸ್ಮಾತ್ ಅಲ್ಲೇನಾದ್ರು ಅವ್ರೇನಾದ್ರು ತೀರೋದ್ರೆ ಬಾಡಿನ ಕೆಳಗಡೆ ಇಳ್ಸಕ್ಕಾಗಲ್ಲ, ತುಂಬಾ ರಿಸ್ಕ್. ಆಮೇಲೆ ಅಲ್ಲಿ ಹೋಗ್ತಾ ಇದ್ರೆ ಟ್ರೆಕ್ಕಿಂಗ್ ಮಾಡ್ತಾರೆ, ಅಲ್ಲೇ ಬಾಡಿಗಳು ಕಾಣಿಸುತ್ತೆ, ಈ ತರ ಮಾತೆಲ್ಲ ಕೇಳ್ಪಟ್ಟಿದ್ವಿ. ನಿಜಾನ ಇದು? ಖಂಡಿತ. ನಿಮ್ಗೆ ಆತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿತ್ತ? ನಾನು 1-2 ಬಾಡಿ ಇತ್ತು, ಬಟ್ ನಮ್ ಶೆರ್ಪಾ ಅದ್ ಬಂದಿದ್ ಕೂಡಲೇ ನಮ್ನ ಡಿಸ್ಟ್ರಾಕ್ಟ್ ಮಾಡ್ಬಿಟ್ಟು ತೋರ್ಸ್ಲಿಲ್ಲ. ನೀವ್ ವೀಕ್ ಆಗ್ಬಿಡ್ತೀರಾ ಅಂತೇಳಿ. ಅದೇ ಮನಸ್ಥಿತಿ ಹೇಗಿರುತ್ತೆ, ನಮಗೂ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ಒಂದು ನೋಡ್ಲಿಲ್ಲ. ಫೋಕಸ್ ವಾಸ್ ಆನ್ ದ ಫುಟ್, ಮತ್ತೆ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ರು ನಮ್ಮ ಶೆರ್ಪಾ. ಬಟ್ ಖಂಡಿತ ದೇರ್ ಆರ್ ಲಾಟ್ ಆಫ್ ಬಾಡೀಸ್. ಅದೇನಾಗುತ್ತೆ ಅಂದ್ರೆ ಅಲ್ಲಿ ಮೇಲಿಂದ ನಾವು ಕೆಳಗೆ ತರಬೇಕು ಅಂದ್ರೆ ಶೆರ್ಪಾಗಳೇ ಎತ್ಕೊಂಡು ಬರಬೇಕು. ಸೊ ಅದು ಕಾಸ್ಟ್ ಬೀಳುತ್ತೆ. ಸೊ ಅನ್ಲೆಸ್ ದ ಫ್ಯಾಮಿಲೀಸು ಅದನ್ನ ಫಂಡ್ ಮಾಡಿದ್ರೆ ಮಾತ್ರ ಬಾಡೀಸ್ ವಾಪಸ್ ತರ್ತಾರೆ, ಇಲ್ಲದಿರ ಅಲ್ಲೇ ಬಿಟ್ಬಿಡ್ತಾರೆ. ಆ ಟೆಂಪ್ರೇಚರ್ಸ್ಗೆ ಅದು ಬಾಡಿ ಡಿಕಂಪೋಸ್ ಕೂಡ ಆಗೋದಿಲ್ಲ, ಹಾಗಾಗಿ ಹಾಗೆ ಉಳ್ಕೊಳ್ಳುತ್ತೆ. ಬಟ್ ಈಗ ಲಾಸ್ಟ್ ಇಯರಿಂದ ನಮ್ಮ ನೇಪಾಳ ಗೌರ್ಮೆಂಟ್ ಅವರು ಇನಿಷಿಯೇಟಿವ್ ತಗೊಂಡು ಫಂಡ್ ಮಾಡಿಬಿಟ್ಟು ಸುಮಾರು ಬಾಡೀಸ್ನ ಕ್ಲಿಯರ್ ಮಾಡಿದ್ದಾರೆ.